ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಎರಡನೇ ಬಾರಿ ಜೈಲು ಸೇರಿದ್ದು ಕೈದಿಗಳಿಗೆ ಮುಳುವಾಗಿದೆಯಾ? ಖಂಡಿತವಾಗ್ಲೂ ಅಲ್ಲಿ ಚರ್ಚೆ ಆಗ್ತಾ ಇರೋದು ದರ್ಶನ್ ಅವರು ಯಾಕಾದರೂ ಜೈಲಿಗೆ ಬಂದ್ರಪ್ಪ ಅಂತೇಳಿ ಉಳಿದಂಥ ಕೈದಿಗಳು ಮಾತಾಡ್ಕೊಳ್ತಿರೋದಂತೆ. ದರ್ಶನ್ ಬಂದಿದ್ರಿಂದ ಜೈಲಲ್ಲಿ ನಮಗೆ ಸೌಲಭ್ಯಗಳು ಸಿಗ್ತಾ ಇಲ್ಲ, ನಮ್ಗೆ ಏನೂ ಸಿಕ್ಕಿಲ್ಲ, ಸಿಗ್ತಾನೆ ಇಲ್ಲ ಅಂತ ಚರ್ಚೆ ಮಾಡ್ತಾ ಇದ್ದಾರಂತೆ. ಈ ಹಿಂದೆ ದರ್ಶನ್ಗೆ ಸರಿಯಾದ ಸೌಲಭ್ಯಗಳು ಸಿಕ್ಕಿರಲಿಲ್ಲ. ಇತರೆ ಕೈದಿಗಳ ರಾಜಾತಿಥ್ಯದ ವಿಡಿಯೋ ಕೂಡ ಹೊರ ಬಂದಿದ್ವು. ರೌಡಿ ಶೀಟರ್ ಕೇಕ್ ಕಟ್ಟಿಂಗು, ಹಾಗೆ ಭಯೋತ್ಪಾದಕರ ಮೊಬೈಲ್ ಬಳಕೆ ಮಾಡೋದು, ಆಮೇಲೆ ಉಮೇಶ್ ರೆಡ್ಡಿ ಅತ್ಯಾಚಾರಿ ಇದ್ದಾನಲ್ವಾ ಅವನ ಟಿವಿ ನೋಡೋದು, ಎಂಜಾಯ್ ಮಾಡೋದು ಎಲ್ಲವೂ ಕೂಡ ಹೊರಗಡೆ ಬಂದ್ವು. ಕರ್ಮಕಾಂಡ ಗೊತ್ತಾಯಿತು. ಒಳ್ಳೇದಾಯ್ತಲ್ರಿ, ವಿಡಿಯೋಗಳು ಹೊರಗಡೆ ಬಂದಿದೆ, ಒಳ್ಳೇದಾಯಿತು. ಇಂಥ ಅಕ್ರಮಗಳು ರಾಜಾತಿಥ್ಯ ರಾಜಾರೋಷವಾಗಿ ಕೊಡ್ತಾ ಇದ್ದಾರೆ ಅಂಥೇಳಿ ಅದಾದಮೇಲೆ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಳ್ತು. ಮತ್ತು ಈಗ ಅಲೋಕ್ ಕುಮಾರ್ ಹೋಗಿದ್ದಾರೆ. ಅಲೋಕ್ ಕುಮಾರ್ ಹೋದರೆ ಕೇಳಬೇಕಾ, ಖಡಕ್ ಅಧಿಕಾರಿ ಅವರು ಮೊದಲು ದಯಾನಂದ್ ಕೂಡ ಇದ್ದರು, ಅವರು ಹಾಗೆ ನಿರ್ವಹಣೆ ಮಾಡಿದರು. ಈ ಎಲ್ಲ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದವು. ಈ ಹಿನ್ನೆಲೆ ಪರಪ್ಪನ ಅಗ್ರಹಾರದಲ್ಲಿ ಕಠಿಣ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಅವ್ರಿಗೆ ಸಿಗ್ತಾ ಇಲ್ಲ, ಬೇಕಾಗಿದ್ದು ಸಿಗ್ತಾ ಇಲ್ಲ ಅವ್ರಿಗೆ. ಅದಕ್ಕೋಸ್ಕರ ಹೊಟ್ಟೆ ಹುರ್ಕೊಂಡ್ಬಿಟ್ಟಿದ್ದಾರಂತೆ ದರ್ಶನ್ ಅವ್ರ ಮೇಲೆ. ದರ್ಶನ್ ಅವರು ಬಂದಿದ್ದರಿಂದಾಗಿ ನಮಗೆ ಏನಂದ್ರೆ ಏನೂ ಸಿಗ್ತಾ ಇಲ್ಲ. ಅಂದರೆ ಅಲ್ಲಿ ಮ್ಯಾನ್ಯುಲಲ್ಲಿ ಏನಿದೆಯೋ ಅದು ಸಿಗ್ತಾ ಇದೆ. ಇವ್ರಿಗೆ ಬೇರೆ ಬೇರೆ ಎಣ್ಣೆ, ಸಿಗರೇಟು, ಪಾರ್ಟಿ ಮಾಡಲಿಕ್ಕೆ ಮತ್ತು ಅಲ್ಲಿ ಏನೇನೋ ಅಲ್ಲಿ ಅವಕಾಶಗಳಿಲ್ವೋ ಅದನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ ಅಂತ ಇವರು ಒದ್ದಾಡ್ತಾ ಇದ್ದಾರಂತೆ. ದರ್ಶನ್ ಅವ್ರಿಗೆ ಬೈಕೊಳ್ತಾ ಇದ್ದಾರಂತೆ ಇವರು. ಯಾಕಂದರೆ ಈ ವಿಡಿಯೋಗಳು ದರ್ಶನ್ ಅವರ ಆಪ್ತರಿಂದ ರಿಲೀಸ್ ಆಗಿದ್ವು ಅನ್ನುವಂಥ ಆರೋಪದ ಮೇರೆಗೆ ಧನ್ವೀರ್ ಅವರನ್ನು ಕೂಡ ವಿಚಾರಣೆ ಮಾಡಿದ್ರಲ್ವಾ. ಹಾಗಾಗಿನೇ ಈಗ ಮೋಸ್ಟ್ಲಿ ದರ್ಶನ್ ಅವರು ರಿಲೀಸ್ ಆಗೋದನ್ನು ಕಾಯ್ತಿರ್ಬೋದು ಅವರು. ದರ್ಶನ್ ಇರೋವರೆಗೂ ನಮಗೆ ಕಷ್ಟ ಇಲ್ಲಿ, ನಮಗೆ ಏನಂದ್ರೆ ಏನು ರಾಜಾತಿಥ್ಯ ಸಿಗ್ತಾ ಇಲ್ಲ ಅಂದರೆ ಸತ್ಯ ಅಲ್ವಾ ಇದು? ಬಟ್ ದರ್ಶನ್ ಅವರು ಒಳಗಿದ್ದಿದ್ದೇ ಒಂದು ರೀತಿ ಭಯ ಹುಟ್ಟಿಸ್ಲಿಕ್ಕೆ ಕಾರಣ ಆಯಿತು ಉಳಿದಂಥ ಕೈದಿಗಳಿಗೆ. ಆಮೇಲೆ ಅಲ್ಲಿನ ಅಕ್ರಮಗಳು ಕೂಡ ಬಯಲಾಯಿತು. ಮತ್ತು ಜೈಲು ಸಿಬ್ಬಂದಿಗಳ ಕೆಲವೊಂದಿಷ್ಟು ಈ ಕಳ್ಳಾಟಗಳು ಕೂಡ ರಾಜ್ಯದ ಜನ ನೋಡ್ದಂಗಾಯಿತು, ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂತು.